ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಹಾಗೂ ಸಚಿವ ಭೈರತಿ ಸುರೇಶ್ ನಾಳೆಯೇ ಇಡಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಹಾಗಂತ ಇಡಿ ನೋಟಿಸ್ ಕೂಡ ಜಾರಿ ಮಾಡಿದೆ. ಆದರೆ ಹೈಕೋರ್ಟ್ ಇವರಿಬ್ಬರ ವಿಚಾರಣೆಗೂ ಕೂಡ ತಡೆ ನೀಡಿದೆ. ಇದರ ನಡುವೆಯೇ ಮೂಡಾ ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸಬೇಕಾ ಅನ್ನುವ ವಿಚಾರದಲ್ಲಿ ಹೈಕೋರ್ಟ್ ತೀರ್ಪು ಕಾಯ್ದಿರಿಸಿದೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ಬಚಾವಾಗ್ತಾರಾ ಮುಖ್ಯಮಂತ್ರಿ? ಸಿಎಂ ಸಿದ್ದರಾಮಯ್ಯ ಅವರಿಗೆ 2024ರಲ್ಲಿ ಅಂಟಿಕೊಂಡಿರುವಂತಹ ಮೂಡಾ ಟೆನ್ಷನ್ 2025ರಲ್ಲೂ ಕೂಡ ಮುಂದುವರೆದಿದೆ. ಸಿದ್ದರಾಮಯ್ಯ ಅವರ ವಿರುದ್ಧ ಆರೋಪ ಇರುವಂತಹ ಮೂಡಾ ಸೈಟ್ ಹಂಚಿಕೆ ಪ್ರಕರಣವನ್ನ ಈಗಾಗಲೇ ಲೋಕಾಯುಕ್ತ ಪೊಲೀಸರು ತನಿಖೆ ನಡೆಸಿದ್ದಾರೆ. ಸಿದ್ದರಾಮಯ್ಯ ಅವರು ಖುದ್ದಾಗಿ ಲೋಕಾಯುಕ್ತ ಮುಂದೆ ವಿಚಾರಣೆಗೂ ಕೂಡ ಹಾಜರಾಗಿದ್ದರು. ಆದರೆ ಲೋಕಾಯುಕ್ತ ಸಂಸ್ಥೆ ಸರ್ಕಾರದ ಅಧೀನದಲ್ಲಿರೋದ್ರಿಂದ, ರಾಜ್ಯ ಸರ್ಕಾರದ ಅಧೀನದಲ್ಲಿ ಇರೋದ್ರಿಂದ ಅಲ್ಲಿ ಸರಿಯಾಗಿ ತನಿಖೆ ನಡೆಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ದೂರುದಾರರ ಅನುಮಾನ. ಇದೇ ಕಾರಣಕ್ಕೆ ಲೋಕಾಯುಕ್ತ ತನಿಖೆ ಶುರುವಾಗುವುದಕ್ಕೂ ಮೊದಲೇ ಸ್ನೇಹಮಯಿ ಕೃಷ್ಣ ಹೈಕೋರ್ಟ್ ಮೆಟ್ಟಿಲೇರಿತು. ಹೈಕೋರ್ಟ್ ಹಲವು ಬಾರಿ ವಿಚಾರಣೆ ಮುಂದೂಡಿದರೂ ಇಂದು ಪೂರ್ತಿ ದಿನ ಸಿಬಿಐ ತನಿಖೆಗೆ ಸಂಬಂಧಿಸಿದ ಅರ್ಜಿಯ ವಿಚಾರಣೆಯನ್ನು ನಡೆಸಿದೆ. ಕೋರ್ಟ್ನಲ್ಲಿ ವಿಚಾರಣೆ ವೇಳೆ ವಾದ ಪ್ರತಿವಾದ ಹೇಗಿತ್ತು, ಸ್ನೇಹಮಯಿ ಕೃಷ್ಣ ಪರ ವಕೀಲರು ಏನಂದ್ರು, ಸಿದ್ದರಾಮಯ್ಯ ಸೇರಿದಂತೆ ಆರೋಪಿಗಳ ಪರವಾಗಿರುವ ವಕೀಲರು ಏನೇನು ವಾದ ಮಂಡಿಸಿದ್ರು ಅನ್ನೋದರ ಬಗ್ಗೆ ಒಂದು ವಿವರವಾದಂತಹ ವರದಿಯನ್ನು ನಿಮಗೆ ಮೊದಲಿಗೆ ತೋರಿಸ್ತೀರಿ. ಬಚಾವಾಗ್ತಾರಾ ಮುಖ್ಯಮಂತ್ರಿ ಅನ್ನುವಂಥದ್ದು. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಇನ್ನೆಷ್ಟು ಬಲಿಬೇಕು? ನ್ಯೂಸ್ 18 ಈಗಾಗಲೇ ಈ ವಿಚಾರದಲ್ಲಿ ವಿಸ್ತೃತವಾದಂತಹ ವರದಿಯನ್ನು ಮಾಡ್ತಾನೆ ಇದೆ. ಪ್ರತಿನಿತ್ಯ ನಾವು ಪ್ರಶ್ನಿಸ್ತಾನೆ ಇದ್ದೀವಿ. ರಾಜ್ಯ ಸರ್ಕಾರ ಮೈಕ್ರೋ ಫೈನಾನ್ಸ್ಗಳ ಹಾವಳಿಯನ್ನು ಮಟ್ಟ ಹಾಕುವಂತಹ ಮಾತನ್ನು ಹೇಳಿತ್ತು. ಸಂಜೆ 5 ಗಂಟೆ ನಂತರ ಮನೆ ಬಳಿಗೆ ಹೋಗುವಂತಿಲ್ಲ, ಸಾಲಗಾರರ ಬಳಿಗೆ ಹೋಗಿ ದುಡ್ಡು ಕೇಳುವಂತಿಲ್ಲ, ರೌಡಿಗಳನ್ನು ಕಳಿಸುವಂತಿಲ್ಲ, ಟಾರ್ಚರ್ ಮಾಡುವಂತಿಲ್ಲ, ಎಲ್ಲ ಮಾತುಗಳನ್ನು ಬಹುಶಃ ನೀವು ಕೂಡ ಕೇಳಿಸ್ಕೊಂಡಿದ್ರಿ. ಇದೆಲ್ಲವನ್ನು ಕೂಡ ಹೇಳಿರುವಂಥದ್ದು ಯಾರು? ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಆದರೆ ಸಿಎಂ ಮಾತಿಗೆ, ಅವರು ಕೊಟ್ಟಂಥ ಎಚ್ಚರಿಕೆಗೆ ಯಾವುದಕ್ಕೂ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಬೆಲೆ ಕೊಡ್ತಾ ಇರುವಂತೆ ಕಾಣ್ತಾ ಇಲ್ಲ. ಇದರಿಂದಾಗಿ ಇವತ್ತೂ ಕೂಡ ರಾಜ್ಯದಲ್ಲಿ 3 ಸಾವುಗಳಾಗಿವೆ. ಆತ್ಮಹತ್ಯೆಗೆ ಶರಣಾಗುವವರ ಸಂಖ್ಯೆ ಹೆಚ್ಚುತ್ತಾನೇ ಇದೆ. ಹಾಗಾದರೆ ವೀರಾವೇಶದಿಂದ ಶನಿವಾರ ಮಾತನಾಡಿದ್ದ ಸರ್ಕಾರಕ್ಕೆ ನಿಜಕ್ಕೂ ಕಠಿಣ ಕ್ರಮ ಕೈಗೊಳ್ಳೋದಕ್ಕೆ ಇನ್ನೆಷ್ಟು ಬಲಿಬೇಕು? ಇನ್ನೆಷ್ಟು ಮನೆಗಳು ಅನಾಥವಾದ ಮೇಲೆ ಸರ್ಕಾರದ ಸುಗ್ರೀವಾಜ್ಞೆ ಹೊರಬರುತ್ತೆ? ಇನ್ನೆಷ್ಟು ಬಡವರ ಮನೆಗಳಲ್ಲಿ ಕಣ್ಣೀರಿನ ಕೋಡಿ ಹರಿಬೇಕು? ಈ ಪ್ರಶ್ನೆಗಳು ಇದ್ದಾವೆ. ಇನ್ನೆಷ್ಟು ಮಂದಿ ತಾಳಿ ಕಳ್ಕೊಳ್ಬೇಕು? ಇನ್ನೆಷ್ಟು ಮಂದಿ ತಮ್ಮ ಆರೋಗ್ಯವನ್ನು ಕಳ್ಕೊಳ್ಬೇಕು? ಇನ್ನೆಷ್ಟು ಮಂದಿ ತಮ್ಮ ಆಯಸ್ಸನ್ನು ಕಳ್ಕೊಳ್ಬೇಕು? ಎಲ್ಲ ಪ್ರಶ್ನೆಗಳು ಕೂಡ ಇದ್ದಾವೆ. ಯಾಕಂದರೆ ಇನ್ನೂ ಮುಂದುವರೆದಿದೆ ಈ ಮೈಕ್ರೋ ಫೈನಾನ್ಸ್ನ ಹಾವಳಿ. ಸಾಲದ ಶೂಲಕ್ಕೆ ಸಿಕ್ಕಿದಂಥವರ ಒದ್ದಾಟ ಮುಂದುವರೆದಿದೆ. ಇಲ್ಲಿ ಸಾಲ ಕಟ್ಟಬೇಕಾಗಿರೋದು, ಸಾಲ ತೆಗೆದುಕೊಂಡವರು ಸಾಲ ಕಟ್ಟಬೇಕು. ಆದರೆ ಸಾಲ ಕಟ್ಟುವಂಥ ವಿಚಾರದಲ್ಲಿ ಅವರ ಮೇಲೆ ಆಗ್ತಾ ಇರುವಂಥ ಟಾರ್ಚರ್ಗಳ ಬಗ್ಗೆಯೂ ಕೂಡ ಎಚ್ಚರಿಕೆಯನ್ನು, ಮುನ್ನೆಚ್ಚರಿಕೆಯನ್ನು ಸರ್ಕಾರಗಳು ತೆಗೆದುಕೊಳ್ಳಲೇಬೇಕಾಗಿರುವಂಥ ಬಹಳ ಮುಖ್ಯವಾಗಿರುವಂತಹ ಜವಾಬ್ದಾರಿ. ಇನ್ನೆಷ್ಟು ಬಲಿಬೇಕು ಅನ್ನುವಂತಹ ವಿಚಾರದ ಬಗ್ಗೆಯೂ ಕೂಡ ನಿಮಗೆ ಇವತ್ತಿನ ಪಂಚಾಯಿತಿಯಲ್ಲಿ ನಾನು ವಿಷಯಗಳನ್ನು ವಿವರಿಸ್ತೀನಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಬಚಾವಾಗ್ತಾರಾ ಮುಖ್ಯಮಂತ್ರಿ ಅಂಥೇಳಿ. ಯಾಕಂದರೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಇರುವಂತಹ ಆರೋಪ ಇರುವಂತಹ ಮೂಡಾ ಪ್ರಕರಣವನ್ನು ಸಿಬಿಐ ತನಿಖೆ ಕೊಡಿಸಬೇಕು ಅನ್ನುವಂತಹ ಪ್ರಯತ್ನವನ್ನು ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಮಾಡ್ತಾ ಇದ್ದಾರೆ. ಸಿಎಂ ಪರವಾಗಿ ಸಿಬಿಐ ಕುಣಿಕೆಯಿಂದ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನವೂ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಸಾಗಿರುವಂಥದ್ದು. ಆ ವರದಿಯನ್ನು ನಿಮಗೆ ತೋರಿಸ್ತೀನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮುಡಾ ಆರೋಪದ ಬಿಸಿ ಇನ್ನೂ ತಪ್ಪಿಲ್ಲ. ಸಿಎಂ ಪತ್ನಿ ಪಡೆದಿದ್ದ 14 ಸೈಟುಗಳನ್ನು ಹಿಂತಿರುಗಿಸಿದ್ರೂ ಮುಡಾ ತಲೆ ಬಿಸಿ ಮಾತ್ರ ಕಿಂಚಿತ್ತೂ ಕಮ್ಮಿಯಾಗಿಲ್ಲ. ಅದರಲ್ಲೂ ಮುಡಾ ಹಗರಣದಲ್ಲಿ ಸಿಬಿಐ ತನಿಖೆ ನಡೆಸುವಂತೆ ಮಾಡಬೇಕು ಎನ್ನುವುದು ದೂರುದಾರ ಸ್ನೇಹಮಯಿ ಕೃಷ್ಣ ಪ್ರಯತ್ನ. ಸಿಬಿಐ ಕುಣಿಕೆಯಿಂದ ತಪ್ಪಿಸಿಕೊಳ್ಳಬೇಕು ಅನ್ನೋದು ಸಿಎಂ ಸಿದ್ದರಾಮಯ್ಯ ಶತಪ್ರಯತ್ನ. ಇಂದು ಧಾರವಾಡದ ಹೈಕೋರ್ಟ್ ಪೀಠದಲ್ಲಿ
ನ್ಯಾಯಮೂರ್ತಿ ನಾಗಪ್ರಸನ್ನ ಸಮ್ಮುಖದಲ್ಲಿ ಸಿಬಿಐ ತನಿಖೆಗೆ ಒಪ್ಪಿಸುವ ವಿಚಾರದಲ್ಲಿ ವಿಸ್ತೃತ ವಾದ ಪ್ರತಿವಾದ ನಡೆದಿದೆ. ಎರಡೂ ಕಡೆಯ ವಾದ ಆಲಿಸಿರುವ ಹೈಕೋರ್ಟ್ ಆದೇಶ ಕಾಯ್ದಿರಿಸಿದೆ. ಮುಡಾ ಕೇಸ್ ಸಿಬಿಐಗೆ ಕೊಡಬೇಕಾ ಬೇಡವಾ? ಬರೋಬ್ಬರಿ 5 ಗಂಟೆಗಳ ಕಾಲ ವಾದ ಪ್ರತಿವಾದ. ಸೆಪ್ಟೆಂಬರ್ 25ರಂದು ಮುಡಾದಲ್ಲಿ ಸಿಎಂ ಪತ್ನಿಗೆ 14 ಸೈಟು ಹಂಚಿಕೆ ಮಾಡಿದ್ದ ಪ್ರಕರಣದಲ್ಲಿ ಸಿದ್ದರಾಮಯ್ಯ ವಿಚಾರಣೆಗೆ ರಾಜ್ಯಪಾಲರು ನೀಡಿದ್ದ ಅನುಮತಿಯನ್ನ ಹೈಕೋರ್ಟ್ ಎತ್ತಿ ಹಿಡಿದಿತ್ತು. ಅದಾದ ನಂತರ ಜನಪ್ರತಿನಿಧಿಗಳ ನ್ಯಾಯಾಲಯ ಸಿಎಂ ಮೇಲೆ ಎಫ್ಐಆರ್ ಹಾಕಿ ತನಿಖೆ ನಡೆಸುವಂತೆ ಲೋಕಾಯುಕ್ತ ಪೊಲೀಸರಿಗೆ ಸೂಚಿಸಿದ್ರು. ಆದರೆ ಜನಪ್ರತಿನಿಧಿಗಳ ಕೋರ್ಟ್ ಆದೇಶ ನೀಡಿದ 2ನೇ ದಿನಕ್ಕೆ ಲೋಕಾಯುಕ್ತ ತನಿಖೆ ಬೇಡ, ಪ್ರಕರಣವನ್ನ ಸಿಬಿಐಗೆ ವಹಿಸಿ ಅಂತ ಹೈಕೋರ್ಟ್ ಮೆಟ್ಟಿಲೇರಿದ್ದರು. ಇಂದು ಅಂತಿಮವಾಗಿ ಹೈಕೋರ್ಟ್ನಲ್ಲಿ ವಿಚಾರಣೆ ಮುಗಿದಿದೆ. ಇವತ್ತು ಇಡೀ ದಿನ ಬದಲಿಗೆ ವಾದ ಪ್ರತಿವಾದಕ್ಕೆ ಹೈಕೋರ್ಟ್ ಜಡ್ಜ್ ನಾಗಪ್ರಸನ್ನ ಅವಕಾಶ ಕೊಟ್ಟರು. ಬೆಳಿಗ್ಗೆ 10:30ಕ್ಕೆ ಶುರುವಾದ ವಾದ ಪ್ರತಿವಾದ ಸಂಜೆ 4 ಗಂಟೆವರೆಗೂ ನಡೆಯಿತು. ಪ್ರತಿಯೊಬ್ಬರಿಗೂ ಹೈಕೋರ್ಟ್ ನ್ಯಾಯಮೂರ್ತಿಗಳು ವಾದ ಮಂಡಿಸಲು ಸಮಯಾವಕಾಶ ಕೊಟ್ಟರು. ಒಂದು ಕಡೆ ಸ್ನೇಹಮಯಿ ಕೃಷ್ಣ ಪರ ಹಿರಿಯ ವಕೀಲ ಮಣೀಂದರ್ ಸಿಂಗ್, ರಾಜ್ಯ ಸರ್ಕಾರದ ಪರವಾಗಿ ಹಿರಿಯ ವಕೀಲ ಕಪಿಲ್ ಸಿಬಲ್, ಸಿದ್ದರಾಮಯ್ಯನವರ ಪರವಾಗಿ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ, ಸಿದ್ದರಾಮಯ್ಯ ಬಾಮೈದ ಮಲ್ಲಿಕಾರ್ಜುನ್ ಸ್ವಾಮಿ ಪರವಾಗಿ ಆದಿತ್ಯ ಸೋಂಧಿ ವಾದ ಮಂಡಿಸಿದ್ರೆ, ಭೂಮಾಲೀಕ ದೇವರಾಜು ಪರ ದುಷ್ಯಂತವೇ ಪ್ರತಿವಾದ ಮಂಡಿಸಿದ್ರು. ಮುಖ್ಯಮಂತ್ರಿಗಳೇ ಇಲ್ಲಿ ಪ್ರಮುಖ ಆರೋಪಿ. ಸ್ಥಳೀಯ ಪೊಲೀಸರಿಂದ ದಕ್ಷ ತನಿಖೆ ನಡೆಯಲ್ಲ. ಎಲ್ಲವೂ ಚಾಪೆ ಕೆಳಗೆ ಹಾಕುವ ಪ್ರಯತ್ನ ಆಗಿರುತ್ತೆ. ಸ್ಥಳೀಯ ಸಂಸ್ಥೆ ತನಿಖೆ ನಡೆಸಿದ್ರೂ ನ್ಯಾಯ ಸಿಗಲ್ಲ. ಇಂತಹ ಭಾವನೆ ದೂರುದಾರರಲ್ಲಿ ಬರಬಾರದು. ಬಂದ್ರೆ ತನಿಖಾ ಸಂಸ್ಥೆ ಬದಲಾವಣೆಗೆ ಕೇಳಬಹುದು. ಹಲವು ಕೇಸುಗಳಲ್ಲಿ ಸುಪ್ರೀಂ ಕೋರ್ಟ್ ಆದೇಶವಿದೆ. ನ್ಯಾಯ ಎತ್ತಿ ಹಿಡಿಯಲು ಸಿಬಿಐ ತನಿಖೆ ಅನಿವಾರ್ಯ. ಹೀಗೆ ಸ್ನೇಹಮಯಿ ಪರ ವಕೀಲರ ವಾದದ ಬಳಿಕ ರಾಜ್ಯ ಸರ್ಕಾರದ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ವಾದಕ್ಕೆ ಅವಕಾಶ ಕೊಟ್ಟರು ಜಡ್ಜ್. ಆದರೆ ಎಜಿ ಶಶಿಕಿರಣ್ ಶೆಟ್ಟಿ ಟೈಮ್ ಕೇಳಿದಾಗ ಜಡ್ಜ್ ಅದಕ್ಕೆ ಅವಕಾಶ ನೀಡಲಿಲ್ಲ. ಎಜಿ ವಾದ ಮಂಡಿಸಬಹುದು. ನನಗೆ ಇನ್ನೂ ಸಮಯ ಬೇಕು. ಸರ್ಕಾರದ ಪರ ಕಪಿಲ್ ಸಿಬ್ಬಲ್ ಇದ್ದಾರೆ. ಅವರಿಗೆ ವಾದಕ್ಕೆ ಅವಕಾಶ ಕೊಡಿ. ಬೆಂಗಳೂರಲ್ಲಿ ವಿಚಾರಣೆಗೆ ಡೇಟ್ ಕೊಡಿ. ಅಲ್ಲಿ ನಾನು ವಾದ ಮಂಡಿಸ್ತೀನಿ. ಇವತ್ತು ವಿಚಾರಣೆ ನಿಗದಿಯಾಗಿದೆ. ಮುಂದೂಡಿಕೆ ಸಾಧ್ಯವಿಲ್ಲ. ವಾದ ಮಾಡೋದಿದ್ರೆ ಮುಗಿಸಿ. ನನ್ನ ವಾದ ಏನೂ ಇಲ್ಲ. ಈಗ ಭೂಮಾಲೀಕರ ಪರ ವಾದ ಮಂಡಿಸಬಹುದು. ನ್ಯಾಯಮೂರ್ತಿಗಳು ಭೂಮಾಲೀಕ ದೇವರಾಜು ಪರ ವಕೀಲ ದುಷ್ಯಂತವೇ ಅವರಿಗೆ ವಾದಕ್ಕೆ ಸೂಚನೆ ಕೊಟ್ಟಾಗ ದವೆ ವಾದ ಮುಂದಿಟ್ರು. ಬೇರೆ ಭೂ ಮಾಲೀಕರಿಂದ ಹಕ್ಕು ಬಿಡುಗಡೆ ಆಗಿದೆ. ನನ್ನ ಕಕ್ಷಿದಾರರ ಪಾತ್ರ ಏನೂ ಇಲ್ಲ. ಯಾವ ಕ್ರಿಮಿನಲ್ ಕೇಸ್ಗಳೂ ಇಲ್ಲ. ಲೋಕಾಯುಕ್ತ ತನಿಖೆಗೆ ಸಹಕರಿಸಿದ್ದಾರೆ. ಸಿಬಿಐ ತನಿಖೆ ನಡೆಸೋ ಅಗತ್ಯ ಇಲ್ಲ. ವ್ಯಕ್ತಿ ಸ್ವಾತಂತ್ರ್ಯವನ್ನ ಪಣಕ್ಕಿಡಲಾಗಿದೆ. ಈ ಅಂಶಗಳನ್ನ ಗಂಭೀರವಾಗಿ ಪರಿಗಣಿಸಿ ಅವರನ್ನ ಕೇಸ್ನಿಂದ ಮುಕ್ತಗೊಳಿಸಿ. ಸಿಬಿಐ ತನಿಖೆ ಬಗ್ಗೆ ನಾವು ನಿರ್ಧರಿಸ್ತೀವಿ. ಆ ಬಗ್ಗೆ ನೀವು ಹೆಚ್ಚು ವಾದಿಸಬೇಕಿಲ್ಲ. ಈಗಷ್ಟೇ ಲೋಕಾಯುಕ್ತ ವರದಿ ಸಿಕ್ಕಿದೆ. ವರದಿ ಪರಿಶೀಲಿಸಿ ನಿರ್ಧಾರ ಮಾಡ್ತೀವಿ. ಹೀಗೆ ಭೂಮಾಲೀಕರಿಗೆ ಚಾಟಿ ಬೀಸಿದ ಹೈಕೋರ್ಟ್ ಜಡ್ಜ್ ಸರ್ಕಾರದ ಪರ ವಾದ ಮಂಡಿಸಬಹುದು ಅಂತ ಹೇಳಿದ್ರು. ಆಗ ಕಪಿಲ್ ಸಿಬಲ್ ವಾದಕ್ಕಿಳಿದ್ರು. ಎಲ್ಲಾ ಪ್ರಕರಣಗಳು ಸಿಬಿಐಗೆ ಅಂತ ಹೋದ್ರೆ ಲೋಕಾಯುಕ್ತ ಕಾರ್ಯನಿರ್ವಹಿಸೋದು ಹೇಗೆ? ಲೋಕಾಯುಕ್ತ ಸ್ವತಂತ್ರ ತನಿಖಾ ಸಂಸ್ಥೆಯಾಗಿದೆ. ಆದರೆ ದೂರುದಾರರು ಲೋಕಾಯುಕ್ತ ಸರ್ಕಾರದ ಹಿಡಿತದಲ್ಲಿದೆ, ರಾಜ್ಯ ಸರ್ಕಾರದ ತಾಳಕ್ಕೆ ಕುಣಿಯುವ ಸಂಸ್ಥೆ ಅಂತಾರೆ. ಹಾಗಿದ್ರೆ ಸಿಬಿಐ ಕೇಂದ್ರ ಸರ್ಕಾರದ ಹಿಡಿತದಲ್ಲಿದೆ. ಸಿಬಿಐ ಸ್ವತಂತ್ರ ತನಿಖಾ ಸಂಸ್ಥೆ ಆಗಲು ಸಾಧ್ಯವೇ? ಸಿಬಿಐ ಪಂಜರದ ಗಿಣಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಸಿಬಿಐ ಮೇಲಿರುವ ಅನುಮಾನ ಇನ್ನೂ ದೂರವಾಗಿಲ್ಲ. ಹಾಗಾಗಿ ಲೋಕಾಯುಕ್ತ ಪೊಲೀಸರನ್ನ ಸಂಶಯಿಸಬಾರದು. ಸರ್ಕಾರ ಸಿಬಿಐ ತನಿಖೆಗೆ ಸಾಮಾನ್ಯ ಅನುಮತಿ ಹಿಂಪಡೆದಿದೆ. ಹೀಗಾಗಿ ಸಿಬಿಐ ತನಿಖೆ ನಡೆಸುವ ಪ್ರಮೇಯವೇ ಬರಲ್ಲ. ಕಪಿಲ್ ಸಿಬ್ಬಲ್ ವಾದದ ಬಳಿಕ ಅಭಿಷೇಕ್ ಮನು ಸಿಂಘ್ವಿ ವಿಚಾರಣೆಯನ್ನ ನಾಳೆಗೆ ಮುಂದೂಡಿ ಎಂದ್ರು. ಆಗ ಹೈಕೋರ್ಟ್ ನ್ಯಾಯಮೂರ್ತಿಗಳು ಆಗಲ್ಲ, ಊಟದ ಬಳಿಕ ವಾದ ಮಾಡಿ ಮುಗಿಸಿ ಅಂಥೇಳಿ ಊಟಕ್ಕೆ ಬ್ರೇಕ್ ಕೊಟ್ರು. ಮತ್ತೆ ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ಶುರುವಾಯಿತು. ಆಗ ಅಭಿಷೇಕ್ ಮನು ಸಿಂಘ್ವಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಾದಕ್ಕಿಳಿದರು. ದೂರುದಾರರಿಗೆ ರಾಜ್ಯಪಾಲರ ಅನುಮತಿ ಬೇಕಿತ್ತು, ಸಿಕ್ಕಿದೆ. ಫಸ್ಟ್ ದೂರು ಕೊಟ್ಟಾಗ ತನಿಖೆ ಆಗಬೇಕು ಅಂತ ಕೇಳಿದ್ರು. ಲೋಕಾಯುಕ್ತ ತನಿಖೆ ಆಗಬೇಕು ಅಂತ ಮನವಿ ಮಾಡಿದ್ರು. ಕೋರ್ಟ್ಗೂ ಲೋಕಾಯುಕ್ತ ಮೇಲೆ ನಂಬಿಕೆ ಇತ್ತು. ಅದಕ್ಕೆ ಲೋಕಾಯುಕ್ತ ತನಿಖೆಗೆ ಜನಪ್ರತಿನಿಧಿಗಳ ಕೋರ್ಟ್ ಒಪ್ಪಿಸಿತ್ತು. ಆದರೂ ದೂರುದಾರರು ಸಿಬಿಐಗೆ ವಹಿಸಿ ಅಂತಿರೋದು ಯಾಕೆ? ತನಿಖಾ ವರದಿಯನ್ನ ಹೈಕೋರ್ಟ್ ಪರಿಶೀಲನೆ ಮಾಡಲಿ. ಇದು ಸಿಬಿಐ ತನಿಖೆಗೆ ಅರ್ಹವಾದ ಅಪರೂಪದ ಕೇಸಲ್ಲ. ಹೀಗೆ ಅಭಿಷೇಕ್ ಮನು ಸಿಂಘ್ವಿ ವಾದ ಮಾಡಿ ಮುಗಿಸ್ತಿದ್ದಂತೆ ಹೈಕೋರ್ಟ್ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠ ವಾದ ಪ್ರತಿವಾದ ಮುಗಿದಿದ್ದು ಶೀಘ್ರದಲ್ಲೇ ತೀರ್ಪು ನೀಡಲಾಗುವುದು ಎಂದು ಆದೇಶ ಕಾಯ್ದಿರಿಸಿ ವಿಚಾರಣೆ ಮುಕ್ತಾಯಗೊಳಿಸಿದೆ. ಜೊತೆಗೆ ಲೋಕಾಯುಕ್ತ ಪೊಲೀಸರ ಅಂತಿಮ ವರದಿ ಸಲ್ಲಿಕೆಗೂ ಗಡುವು ವಿಸ್ತರಣೆ ಮಾಡಿದೆ.
ಸಿಎಂ ಪತ್ನಿಗೂ ಸಿಕ್ತು ತಾತ್ಕಾಲಿಕ ರಿಲೀಫ್. ಇನ್ನು ಸಿಎಂ ಪತ್ನಿ ಪಾರ್ವತಿ ಹಾಗೂ ಸಚಿವ ಭೈರತಿ ಸುರೇಶ್ಗೆ ಇಂದು ಇಡಿ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಜಾರಿ ಮಾಡಿತ್ತು. ನಾಳೆಯೇ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿತ್ತು. ಆದರೆ ಇಡಿ ನೀಡಿರುವ ನೋಟಿಸ್ ಪ್ರಶ್ನಿಸಿ ಸಿಎಂ ಪತ್ನಿ ಪಾರ್ವತಿ ಹಾಗೂ ಸಚಿವ ಭೈರತಿ ಸುರೇಶ್ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಈ ವಿಚಾರದಲ್ಲಿ ಮಧ್ಯಪ್ರವೇಶಿಸಿರುವ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠ ತಾತ್ಕಾಲಿಕ ರಿಲೀಫ್ ನೀಡಿದೆ. ಹೈಕೋರ್ಟ್ನಿಂದ ಸಿಬಿಐ ತನಿಖೆಗೆ ಸಂಬಂಧಿಸಿದಂತೆ ಆದೇಶ ಬರುವವರೆಗೆ ಇಡಿ ವಿಚಾರಣೆಗೆ ಹಾಜರಾಗಬೇಕಿಲ್ಲ ಎಂದು ತಡೆ ನೀಡಿದೆ. ಇದರಿಂದಾಗಿ ಸಿಎಂ ಸಿದ್ದರಾಮಯ್ಯ ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ. ಹಾಗಿದ್ದರೂ ಸಿದ್ದರಾಮಯ್ಯ ತಲೆ ಮೇಲೆ ಈಗಲೂ ಸಿಬಿಐ ತೂಗುಗತ್ತಿ ಇದೆ. ಸಿಬಿಐ ತನಿಖೆ ವಿಚಾರದಲ್ಲಿ ಹೈಕೋರ್ಟ್ನಿಂದ ಯಾವ ಆದೇಶ ಬರುತ್ತೆ ಅನ್ನೋದರ ಮೇಲೆಯೇ ಈಗ ಸಿಎಂ ಭವಿಷ್ಯ ನಿಂತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಮುಖ್ಯಮಂತ್ರಿಯವರ ಭವಿಷ್ಯ ಈಗ ಹೈಕೋರ್ಟ್ ಬರುವಂತಹ ತೀರ್ಪು ಏನಾಗುತ್ತೆ ಅನ್ನೋದರ ಆಧಾರದಲ್ಲಿ ಮುಂದುವರಿಯುತ್ತೆ. ಯಾಕಂದರೆ ಸಿಬಿಐಗೆ ಈ ಪ್ರಕರಣದ ತನಿಖೆ ಹೋದರೆ ಮುಂದೇನಾಗಬಹುದು ಅನ್ನೋದರ ಬಗ್ಗೆಯೂ ಕೂಡ ಕುತೂಹಲ ಇದೆ. ಹಾಗೆ ಸಿಎಂ ಕಡೆಯಿಂದ ಇರುವಂತಹ ಆತಂಕವೂ ಕೂಡ ಇದ್ದೇ ಇರುವಂಥದ್ದು. ಮೈಕ್ರೋ ಫೈನಾನ್ಸ್ಗಳಿಗೆ ಇನ್ನೆಷ್ಟು ಬಲಿ ಬೇಕು ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಯಾಕಂದರೆ ಸರ್ಕಾರ ಒಂದು ಕಡೆಯಲ್ಲಿ ಸಭೆಯನ್ನು ಮಾಡುತ್ತೆ, ತುರ್ತು ಸಭೆಯನ್ನು ಕರೀತಾರೆ. ತುರ್ತು ಸಭೆ ಕರೆಯೋ ಹೊತ್ತಿಗೆ ಸುಮಾರು ಜನ ಸಾವಿಗೆ ಶರಣಾಗಿದ್ರು. ಕಡೆಗೂ ಅದನ್ನು ತುರ್ತು ಸಭೆಯನ್ನು ಕರೆದ ನಂತರ ಎಚ್ಚರಿಕೆಯನ್ನು ಕೊಟ್ಟರು. ಆದರೆ ಸರ್ಕಾರದ ಎಚ್ಚರಿಕೆಗೂ ಕೂಡ ಬಗ್ಗದ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಇದ್ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಸಿಎಂ ಸಭೆ ನಡೆಸಿದ ನಂತರವೂ ಕೂಡ ಮುಂದುವರೆದಿದೆ ಟಾರ್ಚರ್. ಯಾಕಂದ್ರೆ ಇವತ್ತು ಸಾವಿಗೀಡಾಗಿರ್ತಕ್ಕಂಥವ್ರು, ನಿನ್ನೆ ಸಾವಿಗೀಡಾಗಿರುವಂಥವ್ರನ್ನ ನಾವು ನೋಡ್ತಾ ಹೋದ್ರೆ ನಮ್ಮ ರಾಜ್ಯದಲ್ಲಿ ಏನು ನಡೀತಿದೆ ಇದು ಅಂತೇಳಿ. ಸಿಎಂ ಸಭೆ ನಡೆಸಿದ ನಂತರವೂ ಕೂಡ ಟಾರ್ಚರ್ ಮುಂದುವರೆದಿದೆ. ಬಡವರ ಬದುಕಿಗೆ ಮುಳುವಾಗ್ತಾ ಇವೆ ಮೈಕ್ರೋ ಫೈನಾನ್ಸ್. ತ್ವರಿತ ಸಾಲ, ನಿಮ್ಮ ಕಷ್ಟದಲ್ಲಿದ್ದಾಗ ನಿಮ್ಮ ಕೈ ಹಿಡಿಯುವಂತಹ ಸಾಲ. ಈ ಸಾಲ ನಿಮ್ಮ ಬದುಕಿಗೆ ಕತ್ತರಿ ಹಾಕುವಂತಹ ಸಾಲ ಆಗಿ ಮಾರ್ಪಡ್ತಾ ಇದೆ. ಈಗ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕಿರುಕುಳಕ್ಕೆ ದಿನಕ್ಕೊಂದು ಸಾವುಗಳು ಸಂಭವಿಸ್ತಾನೆ ಇದ್ದಾವೆ. ದಿನಕ್ಕೊಂದು 2-3 ಜನ ಸಾಯ್ತಾ ಇದ್ದಾರೆ. ಮೈಕ್ರೋ ಕಿರುಕುಳಕ್ಕೆ ಜೀವ ಬಿಡ್ತಾ ಇದ್ದಾರೆ ಅಸಹಾಯಕ ಜನ. ಯಾಕಂದ್ರೆ ಇವ್ರಿಗೆ ದೊಡ್ಡ ದೊಡ್ಡ ಬ್ಯಾಂಕ್ಗಳಲ್ಲಿ ಹೋಗಿ ಸಾಲವನ್ನು ಪಡ್ಕೊಳ್ಳೋದಕ್ಕೆ ಆಗದೇ ಇರುವಂಥವ್ರು ಅಸಹಾಯಕರು, ಇಂಥವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಇವ್ರಿಗೆ ಯಾವ ಆಧಾರದ ಮೇಲೆ ಇವರು ಫಸ್ಟ್ ಆಫ್ ಆಲ್ ಇವರು ಸಾಲ ಕೊಡ್ತಾ ಇದ್ದಾರೆ ಅಂತೇಳಿ, ಸಾಲ ಕೊಡುವಂಥದಕ್ಕಿರುವಂಥ ನಾರ್ಮ್ಸ್ಗಳು ಏನು, ಅವ್ರಿಗೆ ಸಾಲವನ್ನು ಕಟ್ಟೋದಕ್ಕೆ ಆಗುತ್ತೋ ಇಲ್ಲೋ ಅನ್ನೋದ್ರ ಬಗ್ಗೆ ಯಾವುದೂ ಕೂಡ ಪರಿಶೀಲನೆ ಮಾಡದೆ ದುಡ್ಡು ಕೊಟ್ಟು ನಂತರ ಟಾರ್ಚರ್ ಕೊಡ್ತಾ ಜೀವ ಹಿಂಡ್ತಾ ಇದ್ರೆ ನಾವು ಯಾವ ಕಾಲದಲ್ಲಿದ್ದೀವಿ? ಸ್ವತಂತ್ರ ಭಾರತದಲ್ಲಿದ್ದೀವೋ ಅಥವಾ ಯಾವ ಯುಗದಲ್ಲಿದ್ದೀವಿ ಇವಾಗ? ಸಿಎಂ ತವರು ಮೈಸೂರು ಜಿಲ್ಲೆಯಲ್ಲಿ ಇಂದು ಮತ್ತೆ 2 ಸಾವಿಗೀಡಾಗಿದ್ದಾರೆ. 2 ಸತ್ತಿದ್ದಾರೆ. ಇವತ್ತು ಮೈಕ್ರೋ ಫೈನಾನ್ಸ್ನ ಹಾವಳಿಗೆ ಮುಖ್ಯಮಂತ್ರಿಯವರ ತವರು ಜಿಲ್ಲೆಯಲ್ಲಿ ಆಗಿದೆ ಈ ಘಟನೆ. ಅಧಿಕಾರಿಗಳಿಗೆ ಹೇಳಿದ್ರು, ಡಿಜಿಗೆ ಹೇಳಿದ್ರು, ಎಲ್ರಿಗೂ ಹೇಳ್ತಾರೆ. ಆದರೆ ಏನು ಕ್ರಮ ಆಗ್ತಾ ಇಲ್ಲ. ನಂಜನಗೂಡು ತಾಲೂಕಿನ ಮಲ್ಕುಂಡಿ ಗ್ರಾಮದಲ್ಲಿ ಕೃಷ್ಣಮೂರ್ತಿ ಅನ್ನುವಂಥವರು ಇವತ್ತು ಸಾವಿಗೆ ಶರಣಾಗಿದ್ದಾರೆ. ಮೈಕ್ರೋ ಫೈನಾನ್ಸ್ ಹಾವಳಿ. ನಂಜನಗೂಡು ತಾಲೂಕು ಅಂಬಳೆಯಲ್ಲಿ ಜಯಶೀಲ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮೈಕ್ರೋ ಫೈನಾನ್ಸ್ ಹಾವಳಿ. ಹಾಗೆಯೇ ಅದಲ್ಲದೆ ಹೊನ್ನಾಳಿಯಲ್ಲಿ ತುಂಗಭದ್ರಾ ನದಿಗೆ ಹಾರಿ ಜೀವ ಬಿಟ್ಟಿರುವಂಥವರು ಶಿಕ್ಷಕಿ ಪುಷ್ಪಲತಾ ಅನ್ನೋರು. ಅವ್ರದ್ದು ಸಾಲದ ಪ್ರಮಾಣ ಸ್ವಲ್ಪ ದೊಡ್ಡ ಮಟ್ಟದಲ್ಲಿತ್ತು. ಅದನ್ನ ತೀರಾ ನಾವು ಮೈಕ್ರೋ ಫೈನಾನ್ಸ್ನ ವ್ಯಾಪ್ತಿಯಲ್ಲಿ ತಗೊಳ್ಬೇಕೋ ಇಲ್ಲೋ ಗೊತ್ತಿಲ್ಲ. ಆದರೆ ಖಾಸಗಿ ಫೈನಾನ್ಸ್ನಿಂದ ಅವರು ಸಾಲವನ್ನು ಪಡ್ಕೊಂಡಿದ್ರು. ಸುಮಾರು 37 ಲಕ್ಷ ರೂಪಾಯಿಯಷ್ಟು ಸಾಲ ಪಡ್ಕೊಂಡಿದ್ರು ಅಂತೇಳಿ ಸರ್ಕಾರಿ ಶಿಕ್ಷಕ ದಂಪತಿಗೂ ಕೂಡ ಈ ಒಂದು ಸಾಲದ ಶೂಲ ತಟ್ಟಿದೆ. ಮೈಸೂರು, ರಾಯಚೂರಿನಲ್ಲಿ ಮೈಕ್ರೋ ಫೈನಾನ್ಸ್ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಾವೆ. ಜನರ ನಡುವೆ ಆಕ್ರೋಶ ಇದೆ. ಆದರೆ ಸರ್ಕಾರದಿಂದ ಏನು ಕ್ರಮ ಆಗ್ತಾ ಇದೆ ಅಂತ ಹೇಳಿ, ಇನ್ನೆಷ್ಟು ಬಲಿಬೇಕು ಇಲ್ಲಿ, ಇನ್ನೆಷ್ಟು ಜನ ಸಾಯಬೇಕು ಅಂತ ಹೇಳಿ. ಯಾಕಂದ್ರೆ ಸರ್ಕಾರ ಹೇಳಿದ್ದೇನು ಮಾಡಿದ್ದೇನು ಅನ್ನುವಂತಹ ಪ್ರಶ್ನೆಯನ್ನು ನಾವಿಲ್ಲಿ ಕೇಳಲೇಬೇಕಾಗಿರುತ್ತದೆ. ಸರ್ಕಾರ ಹೇಳಿದ್ದೇನು? ಸಂಜೆ 5 ಗಂಟೆ ನಂತರ ಬರಬಾರ್ದು, ಟಾರ್ಚರ್ ಕೊಡುವ ಹಾಗಿಲ್ಲ, ರೌಡಿಗಳನ್ನು ಕಳಿಸುವಂಗಿಲ್ಲ, ಬೆದರಿಕೆ ಹಾಕುವಂಗಿಲ್ಲ. ಇದೆಲ್ಲವನ್ನು ಕೂಡ ರಾಜ್ಯ ಸರ್ಕಾರ ಹೇಳಿತ್ತು. ಪ್ರತಿಯೊಬ್ಬರು ಕೂಡ ಕೇಳಿಸ್ಕೊಂಡಿರುವಂತಹ ಮಾತು ಮೈಕ್ರೋ ಫೈನಾನ್ಸ್ಗೆ ಲಗಾಮು ಹಾಕೋದಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿತ್ತು. ಆದರೆ ಲಗಾಮು ಈಗ ಎಲ್ಲಿ ಹಾಕ್ತಿದ್ರೆ ಗೊತ್ತಿಲ್ಲ. ಮೊನ್ನೆ ವಿಶೇಷ ಸಭೆಯಲ್ಲೂ ಕೂಡ ಕಠಿಣ ಕಾನೂನು ಬಗ್ಗೆ ಚರ್ಚೆ ಆಗಿತ್ತು. ನಾವು ಕಠಿಣ ಕಾನೂನು ತರ್ತೀವಿ ಅಂದ್ಕೊಂಡು ಕಾನೂನು ಮಂತ್ರಿಗಳು ಹೇಳ್ತಾನೆ ಇದ್ದಾರೆ. ಯಾವಾಗ ಬರುತ್ತೆ ನಿಮ್ಮ ಕಾನೂನು ಮಂತ್ರಿಗಳೇ ನಿಮ್ಮ ಕಠಿಣ ಕಾನೂನು? ಯಾವಾಗ ಬರುತ್ತೆ ಗೃಹ ಸಚಿವರೇ ನಿಮ್ಮ ಕಠಿಣ ಕಾನೂನು? ಯಾಕಂದ್ರೆ ಸುಗ್ರೀವಾಜ್ಞೆ ಮೂಲಕ ಕಠಿಣ ಕಾನೂನು ಮಾಡುವಂತಹ ಭರವಸೆಯನ್ನು ಕೊಟ್ರಿ. ಯಾವಾಗ ಬರುತ್ತೆ?
ನೀವು ಕಾನೂನು ತರೋ ತನಕನೂ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಇನ್ನೆಷ್ಟು ಬಡವರ ಮನೆಗಳನ್ನು ಅನಾಥರನ್ನಾಗಿಸಬೇಕು, ಸಾಲಗಾರರು ಅನ್ನುವ ಕಾರಣಕ್ಕಾಗಿ ಸಾಯ್ಬೇಕಾ ಅಂತ ಹೇಳಿ ಕೊಲ್ಲುವಂತಹ ಸಾಲ ಆಗ್ತಾ ಇದೆ. ಇಲ್ಲಿ ಸುಗ್ರೀವಾಜ್ಞೆ ಮೂಲಕ ಕಠಿಣ ಕಾನೂನು ಮಾಡುವಂತಹ ಭರವಸೆಯನ್ನು ಇವರು ಕೊಟ್ಟಿದ್ದಾರೆ. ಆದರೆ ಸುಗ್ರೀವಾಜ್ಞೆ ಭರವಸೆ ಇನ್ನೂ ಕೂಡ ಭರವಸೆಯಾಗಿ ಉಳಿದಿದೆ. ಯಾಕೆ ಇದರಲ್ಲಿ ತ್ವರಿತಗತಿಯಲ್ಲಿ ಕ್ರಮವನ್ನು ಕೈಗೊಳ್ಳುವುದಕ್ಕೆ ಆಗುವುದಿಲ್ವ ಸರ್ಕಾರಕ್ಕೆ? ಸೆನ್ಸ್ ಆಫ್ ಅರ್ಜೆನ್ಸಿ ಅನ್ನುವಂಥದ್ದು ಸರ್ಕಾರಕ್ಕೆ ಬರುವುದಿಲ್ಲ ಯಾಕೆ ಅಂತೇಳಿ, ಆ ತ್ವರಿತ ಸ್ಪಂದನೆ ಯಾಕೆ ಇಲ್ಲ ಸರ್ಕಾರದಿಂದ ಅಂತ ಹೇಳಿ, ಸುಗ್ರೀವಾಜ್ಞೆ ಹೊರಡಿಸೋದಕ್ಕೆ ಇನ್ನೂ ಕೂಡ ಮುಹೂರ್ತ ಸಿಕ್ಕಿಲ್ವಾ? ಅದಕ್ಕೇನಾದರೂ ಗಂಟೆ ಗಳಿಗೆ ಏನಾದರೂ ನೋಡ್ತಾ ಕೂತಿದ್ದಾರಾ, ಅಥವಾ ಇನ್ನೊಂದಿಷ್ಟು ಮಂದಿಯ ಹಾವಳಿ ಜಾಸ್ತಿ ಆಗ್ಲಿ ಅಂತೇಳಿ ಕಾಯ್ತಾ ಇದ್ದಾರೆ? ಯಾವ ಕಾರಣಕ್ಕಾಗಿ ಇನ್ನೂ ಕೂಡ ಸುಗ್ರೀವಾಜ್ಞೆ ಬರ್ತಾ ಇಲ್ಲ ಈ ವಿಚಾರದಲ್ಲಿ? ಇನ್ನೆಷ್ಟು ಬಡವರು ಹಾಗಾದ್ರೆ ಸಾಯಬೇಕು? ಇಲ್ಲಿ ಮೀಟಿಂಗ್ ಅಷ್ಟೇ ಸೀಮಿತವಾಗೋಯ್ತಾ ಸರ್ಕಾರದ ನಿರ್ಧಾರ? ಕಠಿಣ ಕ್ರಮ ಕೈಗೊಳ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಎಲ್ಲಿದೆ ನಿಮ್ಮ ಕಠಿಣ ಕ್ರಮ ಅಂತ ಹೇಳಿ? ಯಾವ ಸ್ವರೂಪದಲ್ಲಿದೆ ನಿಮ್ಮ ಕಠಿಣ ಕ್ರಮ? ಯಾವ ಕಾರಣಕ್ಕಾಗಿ ಇಲ್ಲಿ ಬಡವರ ಪರವಾದಂತಹ ನಿಲುವನ್ನು ಸರ್ಕಾರಕ್ಕೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಹೌದು, ಒಂದು ವೇಳೆ ಸರ್ಕಾರ ಈಗ ಸುಗ್ರೀವಾಜ್ಞೆಯನ್ನು ತಂದಾಗ ಸಾಲ ಕಟ್ಟುತ್ತಾ ಇರುವಂಥವ್ರು ಕೂಡ ಕಟ್ಟದೇ ಇರಬಹುದು ಅನ್ನುವಂತಹ ಭಯ ಸರ್ಕಾರವನ್ನು ಕಾಡುತ್ತಾ ಇದ್ರೆ ಅದು ಸಹಜ. ಯಾಕಂದ್ರೆ ಸಾಲವನ್ನು ತೆಗೆದುಕೊಂಡವರು ಕಟ್ಟಲೇಬೇಕು. ಆದರೆ ಇರುವಂಥದ್ದು ಈ ಬಡ್ಡಿಯ ಮೇಲಿನ ಬಡ್ಡಿಗಳು ಆಗಿ ಟಾರ್ಚರ್ ಮಾಡ್ತಾ ಇರಲ್ಲ, ಅದಕ್ಕೆ ಕಡಿವಾಣ. ಹೀಗಾಗಿ ಮೀಟಿಂಗ್ಗೆ ಸೀಮಿತವಾಗಿದೆ ಸರ್ಕಾರದ ನಿರ್ಧಾರ, ಮತ್ತು ಸರ್ಕಾರ ಇದರಲ್ಲಿ ಯಾವಾಗ ಕ್ರಮ ಕೈಗೊಳ್ಳುತ್ತೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಇರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾತನಾಡಿದ್ದಾರೆ. ತಾನೇ ಮುಖ್ಯಮಂತ್ರಿಗಳು ನಾವೆಲ್ಲ ಕೂತ್ಕೊಂಡು ಸಭೆ ಮಾಡಿ, ಯಾರು ಕಾನೂನನ್ನ ಉಲ್ಲಂಘನೆ ಮಾಡಿ ಅವರಿಗೆ ಲೈಸೆನ್ಸ್ಗಳಿರೋದಿಲ್ಲ ಅಂತವ್ರು ಯಾರಾದ್ರೂ ಮಾಡಿದ್ರೆ ತಕ್ಷಣ ಹಿಡಿದವ್ರನ್ನ ಒಳಗೆ ಹಾಕ್ತೀವಿ. ನಾವು ಪೊಲೀಸ್ ಇಲಾಖೆಗೆ ಸೂಚನೆ ಕೊಟ್ಟಿದ್ದೇವೆ ಈಗಾಗಲೇ. ಸಿದ್ದರಾಮಯ್ಯನವರು ಹೇಳಿದ್ರು ಇದಕ್ಕೋಸ್ಕರ ವಿಶೇಷವಾದಂತ ಒಂದು ಕಾನೂನನ್ನ ತರ್ತೀನಿ ಅಂತ. ಅದೇ ಸುಗ್ರೀವ, ವಾಲಿ ಸುಗ್ರೀವ ಇದ್ರಲ್ಲ, ಆ ಸುಗ್ರೀವಾಜ್ಞೆ ತರ್ತೀನಿ ಅಂದ್ರು. ಅದೇನೋ ಹೇಳ್ತಾರಲ್ಲ, 13-14 ಜನ ಸತ್ತೋದ್ರಲ್ಲ, ಅದಾದ್ಮೇಲೆ ಲೂಟಿ ಆದ್ಮೇಲೆ ನೀವು ಸುಗ್ರೀವಾಜ್ಞೆ. ನಾನು ಹೇಳ್ತೀನಿ, ಇರೋ ಕಾನೂನೇ ಐತಲ್ಲ, ಇರೋ ಕಾನೂನಲ್ಲೇ ನೀವು ಅವ್ರನ್ನೆಲ್ಲ ಬಂಧಿಸಬಹುದಾಗಿ. ಸುಗ್ರೀವಾಜ್ಞೆ ಯಾವಾಗ ಬರುತ್ತೆ ಅಂತ ಹೇಳಿ ಇರುವ ಕಾನೂನು ಕೂಡ ಇದೆ ಇದರಲ್ಲಿ, ಇದನ್ನ ತಪ್ಪಿಸೋದಕ್ಕೆ. ಆದರೆ ಕಾನೂನು ಮಾರ್ಪಾಡುಗಳನ್ನು ಮಾಡಬೇಕಾದಂಥ ಅವಶ್ಯಕತೆಯೂ ಕೂಡ ಇದ್ದೇ ಇದೆ. ಅದು ಎರಡು ಅಂಶಗಳಿದ್ದಾವೆ. ಪ್ರತಿಪಕ್ಷಗಳವರು ಹೇಳ್ತಾ ಇರುವಂತಹ ಕಾನೂನು ವಿಚಾರಗಳು ಒಂದು ಭಾಗ. ಆದರೆ ಈ ಇಡೀ ಪ್ರಕರಣದಲ್ಲಿ ನ್ಯೂಸ್ 18 ಸರ್ಕಾರವನ್ನು ಬಡಿದೆಬ್ಬಿಸುವಂತಹ ಪ್ರಯತ್ನವನ್ನು ನಾವು ನಿರಂತರವಾಗಿ ಮಾಡ್ತಾ ಇದ್ದೀವಿ. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕಿರುಕುಳದ ಬಗ್ಗೆ ನಿರಂತರವಾದಂತಹ ವರದಿಯನ್ನು ಮಾಡ್ತಾ ಇದ್ದೀವಿ. ಹಾಗೆಯೇ ಸರ್ಕಾರದ ಅಧಿಕಾರಿಗಳನ್ನು ಬಡಿದೆಬ್ಬಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ವಿ. ಆದರೆ ಇಲ್ಲಿ ನ್ಯೂಸ್ 18 ವರದಿ ಬಳಿಕ ಬಡ ಜೀವಗಳಿಗೆ ಒಂದಿಷ್ಟು ಮಂದಿಗೆ ಸೂರು ಸಿಗುವಂಥದ್ದು ಕೂಡ ಆಗ್ತಾ ಇದೆ. ಮನೆಗಳನ್ನೇನೋ ಲಾಕ್ ಮಾಡಿದ್ದಾರೆ, ಅಂಥವರ ಮನೆ ಬೀಗವನ್ನು ತೆಗೆಸುವಂತಹ ಕೆಲಸವನ್ನು ರಾಜ್ಯದ ಹಲವು ಕಡೆಗಳಲ್ಲಿ FIR ಹಾಕಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದೀವಿ. ಯಾಕೆ ಇದನ್ನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈ ಕೆಲಸವನ್ನು ಮಾಡೋದ್ರ ಮೂಲಕವಾಗಿ ಜನರ ಪರವಾಗಿ ನಿಲ್ಲುವಂತಹ ಕೆಲಸವನ್ನು ನಿಮ್ಮ ನ್ಯೂಸ್ 18 ಕನ್ನಡ ಮಾಡ್ತಾ ಇದೆ. ಯಾದಗಿರಿಯಲ್ಲಿ ಫೈನಾನ್ಸ್ ಕಂಪನಿ ವಿರುದ್ಧ FIR ಆಗಿದೆ, ಮನೆಗೆ ಹಾಕಿದಂತಹ ಬೀಗವನ್ನು ಓಪನ್ ಮಾಡಿಸಲಾಗಿದೆ. ಹಾಗೆಯೇ ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ 5 FIRಗಳು ಈಗಾಗಲೇ ದಾಖಲಾಗಿದ್ದಾವೆ. ಕಿರುಕುಳ ನೀಡ್ತಾ ಇದ್ದಂತಹ 5 ಮೈಕ್ರೋ ಫೈನಾನ್ಸ್ಗಳ ಮೇಲೆ FIR ಅನ್ನು ಹಾಕಿದ್ದಾರೆ. ವಿಶೇಷವಾಗಿ ಇದರಲ್ಲಿರುವಂತಹ ಸಂಸ್ಥೆಗಳು ನೋಡಿ, ಧರ್ಮಸ್ಥಳ ಮಹಿಳಾ ಸ್ವಸಹಾಯ ಸಂಘ, BSS ಸಂಘ, ಇನ್ನು ಉಜ್ಜೀವನ್ ಗ್ರಾಮೀಣ ಒಕ್ಕೂಟಗಳ ವಿರುದ್ಧವೂ ಕೂಡ FIR ಈಗಾಗಲೇ ದಾಖಲಾಗಿರುವಂಥದ್ದು. ಇನ್ನು ಪಿರಿಯಾಪಟ್ಟಣದಲ್ಲಿ ಗನ್ ತೋರಿಸಿದ್ದಂತಹ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ನ್ಯೂಸ್ 18 ಇದಕ್ಕೆ ಸಂಬಂಧಪಟ್ಟಂತಹ ವರದಿಯನ್ನು ಕೂಡ ಮಾಡಿತು. ಇವೆಲ್ಲವೂ ಕೂಡ ಒಂದು ಕಡೆಯಿಂದ ಜನರ ಧ್ವನಿಯಾಗಿ ನಮ್ಮ ಜವಾಬ್ದಾರಿ ಮಾಡ್ತದೆ. ಆದರೆ ಇರುವಂಥದ್ದು ಸರ್ಕಾರ ಇದಕ್ಕೆ ಯಾವಾಗ ಸ್ಪಂದಿಸುತ್ತೆ ಅಂತ ಹೇಳಿದ್ರೆ ಬಾಯಿ ಮಾತಿನ ಸ್ಪಂದನೆ ಅಲ್ಲ. ನಾವು ಕೇಸ್ ಹಾಕ್ತೀವಿ, ನಾವು ಸುಮೋಟೋ ಕೇಸ್ ದಾಖಲಿಸ್ಕೊಳ್ತೀವಿ, ನೀವು 5 ಗಂಟೆ ನಂತರ ಬರಂಗಿಲ್ಲ, ಈ ರೀತಿಯಾದಂಥ ಮಾತುಗಳನ್ನು ಹೇಳ್ತಾ ಕೂತ್ಕೊಂಡ್ರೆ ಸಾಲದು. ಯಾವಾಗ ಕ್ರಮ ಆಗುತ್ತೆ ರಾಜ್ಯ ಸರ್ಕಾರದ್ದು ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಮತ್ತು ಈ ಪ್ರಶ್ನೆನ ಈ ಸರ್ಕಾರ ಸರಿಯಾದಂಥ ಕ್ರಮ ಕೈಗೊಳ್ಳುವವರೆಗೂ ಕೂಡ ನಾವು ಕೇಳ್ತಾನೆ ಇರ್ತೀವಿ, ಇನ್ನೆಷ್ಟು ಬಲಿಬೇಕು ಅನ್ನುವಂಥದ್ದು. ಇದು ಇವತ್ತಿನ ಪಂಚಾಯಿತಿ. ನಮಸ್ಕಾರ.